ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಮುಗಿದ ಮತದಾನ ಪ್ರಕ್ರಿಯೆ, ರಿಲ್ಯಾಕ್ಸ್ ಮೋಡಿನತ್ತ ಅಭ್ಯರ್ಥಿಗಳು. ಸೋಲು ಗೆಲುವಿನ ವಿಚಾರದಲ್ಲಿ ಕ್ಷೇತ್ರದ ಮತದಾರರು, ನಾಯಕರು ಮಾತ್ರ ಎರಡನೇ ಹಂತದ ಪ್ರಚಾರದಲ್ಲಿ. ಬೀದರ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅಬ್ಬರ. ಬಿಜೆಪಿಯಿಂದ ಮಾತ್ರ ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿ ಸಾಧ್ಯ ಎಂದ ನಡ್ಡಾ. ಅರಸೀಕೆರೆಯ ಗ್ರಾಮವೊಂದರ ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ ಬಿದ್ದಿದೆ ಹುಳ. ದುರ್ವಾಸನೆ ಬರುತ್ತಿರುವ ನೀರು ತಿರುಗಿಯೂ ನೋಡಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಗ್ರಾಮಸ್ಥರ ಆಕ್ರೋಶ. ಮತದಾನ ಮುಗಿದ ಮೇಲೆ ಆರಂಭವಾಯಿತು ರಾಜಕೀಯ ಜಿದ್ದಿ. ಎರಡು ಗುಂಪುಗಳ ನಡುವೆ ಮಾರಾಮಾರಿಗೆ ಕಾರಣವಾದ ವಾಲಿಬಾಲ್ ಜಗಳ. ವಾರ್ತೆಗಳ ವಿವರ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ ಮತದಾನ ಮುಗಿದಿದೆ. ಉಳಿದ 14 ಕ್ಷೇತ್ರಗಳ ಮತದಾನಕ್ಕೆ ದಿನಗಣನೆ ಆರಂಭವಾಗಿದ್ದು, ಸಿಎಂ, ಡಿಸಿಎಂ ಸೇರಿದಂತೆ ಘಟಾನುಘಟಿ ನಾಯಕರು ಈಗ ಉತ್ತರ ಕರ್ನಾಟಕದತ್ತ ಪಯಣ ಬೆಳೆಸಿದ್ದಾರೆ. ಸಚಿವರು, ಶಾಸಕರು ಕೂಡ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಲು ಹೊರಟಿದ್ದು, ಕಳೆದ 2 ತಿಂಗಳಿನಿಂದ ಗಿಜಗೊಡುತ್ತಿದ್ದ ಚಿಕ್ಕಬಳ್ಳಾಪುರ ಕ್ಷೇತ್ರ ತಣ್ಣವಾಗಿದೆ. ಹೌದು, ಕಳೆದ 2 ತಿಂಗಳಿನಿಂದ ಅಭ್ಯರ್ಥಿ ಯಾರಾಗಲಿದ್ದಾರೆ, ಟಿಕೆಟ್ ಯಾರಿಗೆ ಸಿಗಲಿದೆ ಎಂಬ ಚರ್ಚೆ ಕೆಲ ದಿನಗಳಾದರೆ ಆ ಪಕ್ಷದ ಅಭ್ಯರ್ಥಿ ಗೆಲ್ಲಲಿದ್ದಾರಾ, ಈ ಪಕ್ಷದ ಅಭ್ಯರ್ಥಿ ಅವರನ್ನು ಎದುರಿಸಿ ನಿಲ್ಲಲಿದ್ದಾರೆ ಎಂಬಿತ್ಯಾದಿ ಚರ್ಚೆಗಳು ಕೆಲ ದಿನಗಳು ನಡೆದವು. ಇವೆಲ್ಲ ಮುಗಿಯುವ ವೇಳೆ ನಾಮಪತ್ರ ಸಲ್ಲಿಕೆ ದಿನ ಯಾವ ಅಭ್ಯರ್ಥಿಗೆ ಎಷ್ಟು ಮಂದಿ ಸೇರಲಿದ್ದಾರೆ, ಹೆಚ್ಚು ಜನ ಸೇರಿದರೆ ಗೆಲುವು ಸಾಧ್ಯವಾ ಎಂಬಿತ್ಯಾದಿ ಚರ್ಚೆಗಳು ಹಲವು ದಿನಗಳು ನಡೆದವು. ನಾಮಪತ್ರ ಪರ್ವ ಮುಗಿದು ಪ್ರಚಾರ ಪರ್ವ ಆರಂಭವಾಗುತ್ತಿದ್ದಂತೆ ಮತ್ತೊಂದು ಚರ್ಚೆಯು ಮುನ್ನೆಲೆಗೆ ಬಂತು. ಯಾರು ಎಷ್ಟು ಖರ್ಚು ಮಾಡಲಿದ್ದಾರೆ ಎಂಬುದು ಮುಖ್ಯವಾಯಿತು. ಈ ಎಲ್ಲ ವಿಚಾರಗಳ ನಡುವೆಯೇ ಲೋಕಸಭಾ ಚುನಾವಣಾ ಪ್ರಚಾರದ ಅಬ್ಬರ ಮುಗಿಲು ಮುಟ್ಟಿತು. ಆಡಳಿತ ಪಕ್ಷದ ಅಭ್ಯರ್ಥಿಯ ಪರ ಮುಖ್ಯಮಂತ್ರಿ ಸೇರಿದಂತೆ ಸಂಪುಟ ಸಚಿವರು ಬಂದು ಅಬ್ಬರದ ಪ್ರಚಾರ ನಡೆಸಿದರು. ನಾಯಕರ ಪ್ರಚಾರಕ್ಕೆ ಜನರನ್ನು ಕರೆತರುವ ಕೆಲಸಗಳೂ ನಡೆದವು. ಆಡಳಿತ ಪಕ್ಷದ ಅಭ್ಯರ್ಥಿ ಪರ ಮುಖ್ಯಮಂತ್ರಿ ಬಂದರೆ, ಮೈತ್ರಿ ಅಭ್ಯರ್ಥಿಯ ಪರ ಪ್ರಧಾನಿಗಳೇ ಆಗಮಿಸಿ ಗರ್ಜಿಸಿದ್ದು ವಿಶೇಷವಾಗಿತ್ತು. ಅಷ್ಟೇ ಅಲ್ಲ, ಒಂದೇ ವೇದಿಕೆಯಲ್ಲಿ ಹಾಲಿ ಹಾಗೂ ಮಾಜಿ ಪ್ರಧಾನಿಗಳ ಮೈತ್ರಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿ ಗೆಲ್ಲಿಸುವಂತೆ ಮನವಿ ಮಾಡುವ ಮೂಲಕ ಕ್ಷೇತ್ರದ ವಿಶೇಷತೆಯನ್ನು ಮೆರೆದರು. ಈ ದೇಶವನ್ನ ಮುಂದಿನ 5 ವರ್ಷ ನಾನೂರು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಮುಟ್ಟಲಿಕ್ಕೆ ನಾವು 28 ಸ್ಥಾನಗಳನ್ನು ಗೆಲ್ಲಿಸಿ ನಮ್ಮ ಕಾಣಿಕೆ ನಿಮಗೆ ಒಪ್ಪಿಸ್ತೇವೆ. ಆದರೆ ಒಂದೇ ಒಂದು, ಕುಡಿಯುವ ನೀರು. ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಹತ್ತು ಜಿಲ್ಲೆಗಳು, ಬೆಂಗಳೂರು ನಗರ ಸೇರಿದಂತೆ ಮೊನ್ನೆ ಪ್ರಧಾನಮಂತ್ರಿಗಳು ಮಾತನಾಡಿದರು. ಇನ್ನು ಪ್ರಚಾರದ ವೇಳೆ ಆರೋಪ ಪ್ರತ್ಯಾರೋಪಗಳಿಗೂ ಕೊರತೆ ಇರಲಿಲ್ಲ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈತ್ರಿ ಅಭ್ಯರ್ಥಿಯನ್ನು ಭ್ರಷ್ಟ ಎಂದು ಕರೆಯುವ ಜೊತೆಗೆ ಜೈಲಿಗೆ ಹೋಗಲಿದ್ದಾರೆ ಎಂದು ಹೇಳುವ ಮೂಲಕ ಅವರ ಮೇಲಿನ ಜನರ ನಂಬಿಕೆ ಕಡಿಮೆ ಮಾಡುವ ಪ್ರಯತ್ನ ಮಾಡಿದರು. ಮುಖ್ಯಮಂತ್ರಿಗಳ ಈ ಹೇಳಿಕೆ ತೀವ್ರ ಸಂಚಲನವನ್ನೇ ಮೂಡಿಸಿತ್ತು. ನಿಮಗೆಲ್ಲ ಗೊತ್ತಿದೆ, ಎನ್ಡಿಎ ಅಭ್ಯರ್ಥಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೇ ಅವರೊಬ್ಬ ಭ್ರಷ್ಟ
ಮಂತ್ರಿಯಾಗಿ ಬಹಳಷ್ಟು ಹಣವನ್ನು ಲೂಟಿ ಹೊಡೆದಿದ್ದಾರೆ ಅಂತೇಳಿ ಸೋಲಿಸಿ ಮನೆ ಕಳಿಸಿದ್ದೀರಿ. ಈಗ ಮತ್ತೆ ಇನ್ಫ್ಲೂಯೆನ್ಸ್ ಮಾಡಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ. ಆದರೆ ಯಾವಾಗಲೂ ವಿರೋಧಿಗಳ ಮೇಲೆ ಮಾತಿನಿಂದಲೇ ಪ್ರತ್ಯುತ್ತರ ನೀಡುತ್ತಿದ್ದ ಮೈತ್ರಿ ಅಭ್ಯರ್ಥಿ ಮಾತ್ರ ಈ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆಯನ್ನೇ ನೀಡಲಿಲ್ಲ. ಈ ಚುನಾವಣಾ ಪ್ರಚಾರ ಎಂಬ ಮಾತಿನ ಯುದ್ಧ ಇಲ್ಲಿಗೆ ಮುಗಿಯಲಿಲ್ಲ. ಇದು ಜಾತಿ ರಾಜಕಾರಣವಾಗಿಯೂ ಬದಲಾವಣೆಯಾಯಿತು. ಇದರಿಂದ ದಿಗಿಲುಗೊಂಡ ಆಡಳಿತ ಪಕ್ಷ ಸಚಿವರಿಂದಲೇ ಒಂದು ಸಮುದಾಯದ ಮತಗಳನ್ನು ತಮ್ಮ ಪಕ್ಷದತ್ತ ಸೆಳೆಯುವ ಪ್ರಯತ್ನ ಮಾಡಿತು. ಸ್ವತಃ ಉನ್ನತ ಶಿಕ್ಷಣ ಸಚಿವರು ಮತ್ತು ಕಂದಾಯ ಸಚಿವರು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಮ್ಮದೇ ಸಮುದಾಯದ ಮತಗಳನ್ನು ತಮಗೆ ನೀಡುವಂತೆ ಕೋರಿದ್ದು ಈ ಬಾರಿಯ ಚುನಾವಣೆಯ ವಿಶೇಷಗಳಲ್ಲಿ ಪ್ರಮುಖವಾಗಿತ್ತು. ಇವರ ಜೊತೆಗೆ ಇನ್ನೂ ಹಲವು ಸಮುದಾಯಗಳು ಡಿಎಸ್ಎಸ್ ನಾಯಕರು ಮಾಡಿದ ಸುದ್ದಿಗೋಷ್ಠಿಗಳಿಗೆ ಕೊರತೆಯೇ ಇಲ್ಲ. ಹೀಗೆ ಸುದ್ದಿಗೋಷ್ಠಿಗಳನ್ನು ಮಾಡಿದವರೆಲ್ಲರೂ ತಲಾ ಒಂದೊಂದು ಪಕ್ಷಕ್ಕೆ ಬೆಂಬಲ ಸೂಚಿಸಿರುವುದು, ಮತ್ತೊಂದು ಪಕ್ಷದ ವಿರುದ್ಧ ಆರೋಪ ಮಾಡುವುದನ್ನೇ ಕಾಯಕವಾಗಿರಿಸಿಕೊಂಡಿದ್ದರು. ಹೀಗೆ ಮಾಡಿದ ಆರೋಪಗಳಲ್ಲಿ ಅವೆಷ್ಟು ಸತ್ಯ ಅಥವಾ ಸುಳ್ಳು ಎಂಬುದನ್ನು ಪ್ರಮಾಣೀಕರಿಸಲು ಮಾತ್ರ ಮಾಧ್ಯಮ ಸೇರಿದಂತೆ ಯಾರೂ ಮುಂದಾಗಲಿಲ್ಲ. ಹಾಗಂತ ಆರೋಪ ಮಾಡಿದ ಎಲ್ಲ ಸುದ್ದಿಗಳು ಮಾಧ್ಯಮದಲ್ಲಿ ಪ್ರಕಟವಾಗಲೂ ಇಲ್ಲ. ಹಾಗೆ ಆರೋಪ ಮಾಡುವುದಕ್ಕೆ ಬಹುತೇಕ ಸುದ್ದಿಗೋಷ್ಠಿಗಳು ಸೀಮಿತವಾದವು. ರೋಡ್ ಶೋಗಳು, ಪ್ರಚಾರಗಳು ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರಲೇಬೇಕಲ್ಲ. ಹಾಗಾಗಿಯೇ ಮತದಾನದ ದಿನಕ್ಕೆ 72 ಗಂಟೆಗಳ ಮೊದಲೇ ಬಹಿರಂಗ ಪ್ರಚಾರ ಅಂತ್ಯವಾಯಿತು. ಆಗಲೇ ನೋಡಿ ಗುಪ್ತ ಪ್ರಚಾರ ಆರಂಭವಾಗಿದ್ದು. ಹಾಗೆ 2 ದಿನಗಳ ಕಾಲ ನಡೆದ ಗುಪ್ತ ಪ್ರಚಾರದಲ್ಲಿ ಅದೆಷ್ಟು ವಿಚಾರಗಳು ನಡೆದವು ಎಂಬುದನ್ನು ಹೇಳಲು ಇಲ್ಲಿ ನಿಷೇಧ. ಹಾಗಾಗಿಯೇ ಆ ಗುಪ್ತ ಪ್ರಚಾರದ ಬಗ್ಗೆ ನೀವೇ ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳುತ್ತೇನೆ. ಅಂತೂ ಇಂದು ಗುಪ್ತ ಪ್ರಚಾರವು ಮುಗಿದು ಮತದಾನದ ಕ್ಷಣ ಬಂದೇ ಬಂತು. ಅದುವರೆಗೂ ಕಾಯುತ್ತಿದ್ದ ಕ್ಷಣ ಎದುರಾದ ಕಾರಣ ಅಭ್ಯರ್ಥಿಗಳು, ನಾಯಕರು ದೇವಾಲಯಗಳಿಗೆ ಭೇಟಿ ನೀಡಿ ಗೆಲುವಿಗಾಗಿ ವಿಶೇಷ ಪೂಜೆಗಳನ್ನು ಮಾಡಿಸಿರುವುದು ಸಾಮಾನ್ಯವಾಗಿತ್ತು. ದೇವರ ಪೂಜೆಗಳನ್ನು ಮುಗಿಸಿ ಕುಟುಂಬ ಸಮೇತ ಮತಗಟ್ಟೆಗಳಿಗೆ ಬಂದ ಅಭ್ಯರ್ಥಿಗಳು ತಮ್ಮ ಹಕ್ಕು ಚಲಾಯಿಸಿದರು. ಮತ್ತೊಂದು ವಿಶೇಷವೆಂದರೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ತಾವು ಸ್ಪರ್ಧಿಸಿದ ಕ್ಷೇತ್ರದಲ್ಲಿ ಮತವೇ ಇರಲಿಲ್ಲ. ಆರ್ಆರ್ ನಗರದಲ್ಲಿರುವ ಗೋಕುಲದಲ್ಲಿ ಏರ್ಪಡಿಸಿದ್ದ ಮತಗಟ್ಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತ ಚಲಾಯಿಸಿದರೆ, ಮೈತ್ರಿ ಅಭ್ಯರ್ಥಿ ಮಾತ್ರ ತಮ್ಮ ಹುಟ್ಟೂರಾದ ಪೆರೇಸಂದ್ರ ಗ್ರಾಮಕ್ಕೆ ಕುಟುಂಬ ಸಮೇತ ಬಂದು ಮತ ಚಲಾಯಿಸಿದರು. ಇನ್ನು ಮತದಾನದ ದಿನ ಬೆಳಗಿನಿಂದ ಸಂಜೆವರೆಗೂ ಮತದಾನ ನಡೆಯಿತು. ನಗರದಲ್ಲಿ ವಾಸಿಸುವವರು ನಾಗರಿಕರಲ್ಲ, ಅನಾಗರಿಕರು ಎಂಬುದು ಮತದಾನದ ದಿನ ಸಂಜೆಯ ವೇಳೆಗೆ ಬಹಿರಂಗವಾಯಿತು. ಯಾಕೆ ಅಂತ ಹುಬ್ಬೇರಿಸಬೇಡಿ. ಅವರು ನಾಗರಿಕರಾಗಿದ್ದರೆ ಸಂವಿಧಾನಬದ್ಧವಾಗಿ ತಮ್ಮ ಹಕ್ಕು ಚಲಾಯಿಸಲು ಹಿಂದೆ ಸರಿಯುತ್ತಿರಲಿಲ್ಲ ಅಲ್ವೇ? 50% ಮಂದಿ ಮತದಾನ ವಂಚಿತರಾಗಿದ್ದಾರೆಂದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನತೆ ಎಷ್ಟು ಅನಾಗರಿಕರು ಎಂಬುದು ನಿಮಗೆ ಅರಿವಾಗಲಿದೆ. ಇವರು ಸಂಚರಿಸುವ ರಸ್ತೆ ಗುಣಿ ಬೀಳಬಾರದು, ಇವರಿಗೆ ಒಂದು ದಿನ ನೀರು ಬಾರದೇ ಇರಬಾರದು, ಇವರಿಗೆ ವಿದ್ಯುತ್ ಕಡಿತವಾಗಬಾರದು, ಇವರಿಗೆ ಬಸ್ಸು ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗಬಾರದು. ಆದರೆ ಇವರು ಮಾತ್ರ 5 ವರ್ಷಕ್ಕೊಮ್ಮೆ ಮತ ಚಲಾಯಿಸಬಾರದು. ಇದು ಈ ಬೆಂಗಳೂರಿನ ಅನಾಗರಿಕ ಮನಸ್ಥಿತಿ. ಮತದಾನ ಮಾಡದ ಅನಾಗರಿಕ ಮನಸ್ಥಿತಿಯವರನ್ನು ನಾಗರಿಕನನ್ನಾಗಿ ಬದಲಾಯಿಸಲು ಈ ಸರ್ಕಾರವಾದರೂ ನೂತನ ಕಾನೂನು ತರಲಿದೆಯಾ ಅಂದ್ರೆ, ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಈವರೆಗೆ ಸರ್ಕಾರಗಳು ಅಂತಹ ಚಿಂತೆಯೇ ಮಾಡದಿರುವುದು ದುರಂತ. ಒಟ್ಟಿನಲ್ಲಿ ಕಾನೂನಿನ ಅನುಕೂಲವನ್ನು ತಮ್ಮ ಪರವಾಗಿ ಮಾಡಿಕೊಂಡಿರುವ ಈ ನಗರ ಅನಾಗರಿಕರು ಈಗಲೂ ತಮ್ಮ ವಕ್ರ ಬುದ್ಧಿಯನ್ನು ತೋರಿಸಿ ಮತದಾನ ಮಾಡಿಲ್ಲ. ಆದರೂ ಮತದಾನ ಮುಗಿಯಿತು. ಮತದಾನ ಮುಗಿಯುತ್ತಿದ್ದಂತೆ 2 ತಿಂಗಳಿಂದ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದ ನಾಯಕರೆಲ್ಲರೂ ನಾಪತ್ತೆಯಾಗಿದ್ದಾರೆ. ಅವರೊಂದಿಗೆ ಅಭ್ಯರ್ಥಿಗಳು ಮಾಯವಾಗಿದ್ದಾರೆ.
ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ನಡೆಯಲಿರುವ ಚುನಾವಣೆಯ ಬಗ್ಗೆ ಪ್ರಮುಖರು ದೃಷ್ಟಿ ಕೇಂದ್ರೀಕರಿಸಿದ್ದಾರೆ. ಇದರಿಂದಾಗಿ ಚುನಾವಣೆ ಮುಗಿಯದಿರುವ ಭಾಗದಲ್ಲಿ ಈಗ ನೀರವ ಮೌನ, ಏನೋ ಕಳೆದುಕೊಂಡ ಹತಾಶ ಭಾವನೆ ಮನೆ ಮಾಡಿದೆ. ಪ್ರಸ್ತುತ ಮತದಾನ ಮುಗಿದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರಗಳಲ್ಲಿ ಭದ್ರವಾಗಿದ್ದು ಫಲಿತಾಂಶಕ್ಕಾಗಿ ಇನ್ನು 40 ದಿನ ಕಾಯಬೇಕಾಗಿರುವುದರಿಂದ ಇನ್ನು ಬೆಟ್ಟಿಂಗ್ ಕೂಡ ಆರಂಭವಾಗುವ ಸೂಚನೆಗಳು ಗೋಚರವಾಗತೊಡಗಿದೆ. ಜೂನ್ 4ರಂದು ಮತ ಎಣಿಕೆ ನಡೆದು ಫಲಿತಾಂಶ ಹೊರಬೀಳಲಿದ್ದು ಅಲ್ಲಿಯವರೆಗೂ ನಾಯಕರು ಮಾತ್ರವಲ್ಲ ಅಭ್ಯರ್ಥಿಗಳು ಸಿಗುವುದು ಕಷ್ಟ. ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೀದರ್ ಜಿಲ್ಲೆಯ ಹುಮನಾಬಾದ್ ಪಟ್ಟಣದಲ್ಲಿ ಏರ್ಪಡಿಸಿದ್ದ ಬಿಜೆಪಿ ಪ್ರಚಾರ ಸಭೆಯನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಉದ್ಘಾಟಿಸಿದರು. ನಂತರ ಮಾತನಾಡಿದ ಜೆಪಿ ನಡ್ಡಾ, ದೇಶದ ಸುರಕ್ಷತೆ ಮತ್ತು ಅಭಿವೃದ್ಧಿಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಜನ ಬಿಜೆಪಿಯನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಬೀದರ್ ಜಿಲ್ಲೆಯ ಹುಮನಾಬಾದ್ ಪಟ್ಟಣದಲ್ಲಿ ನಡೆದ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ದೇಶದಲ್ಲಿ ಈ ಹಿಂದೆ ಮತ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದರು. ಈಗ ಬಿಜೆಪಿ ಅಭಿವೃದ್ಧಿ ಮತ್ತು ಸುರಕ್ಷತೆ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದೆ. ಮೋದಿ ಸರ್ಕಾರ ದೇಶದ 4 ಕೋಟಿ ಜನರಿಗೆ ಉತ್ತಮ ಮನೆಗಳನ್ನು ಕಟ್ಟಿಸಿಕೊಟ್ಟಿದೆ. ಪುನಃ ಅಧಿಕಾರಕ್ಕೆ ಬಂದರೆ 3 ಕೋಟಿ ಹೊಸ ಮನೆಗಳನ್ನು ಕಟ್ಟಿಸಿಕೊಡುತ್ತೇವೆ. 5 ಕೆಜಿ ಅಕ್ಕಿ, 1 ಕೆಜಿ ಬೇಳೆ ಕೊಡುತ್ತಿದ್ದೇವೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಜಿಲ್ಲೆಯ 2.5 ಲಕ್ಷ ಜನರಿಗೆ ಡಿಬಿಟಿ ಮೂಲಕ ಪ್ರತಿ ತಿಂಗಳು 2,000 ಪಾವತಿಸಲಾಗುತ್ತಿದೆ. ಇದರಿಂದ ರೈತರು ಸದೃಢರಾಗಿದ್ದಾರೆ ಎಂದರು. 3 ಲಕ್ಷ ಮಹಿಳೆಯರಿಗೆ ಲಖ್ಪತಿ ಸಹೋದರಿ ಮಾಡುವ ಗುರಿ ಹೊಂದಲಾಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 40% ಭಾರತೀಯರಿಗೆ ಆರೋಗ್ಯ ಸೌಲಭ್ಯ ಸಿಗುತ್ತಿದೆ. ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ವಿಸ್ತರಿಸಲಾಗುವುದು. 70 ವರ್ಷ ದಾಟಿದ ಎಲ್ಲರಿಗೂ ಯಾವುದೇ ಜಾತಿ, ಮತ, ಪಂಥ, ಧರ್ಮವಿಲ್ಲದೆ ಈ ಯೋಜನೆಯ ವ್ಯಾಪ್ತಿಗೆ ಸೇರಿಸಿ 5 ಲಕ್ಷದವರೆಗೆ ಆರೋಗ್ಯ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ನಡ್ಡಾ ಭರವಸೆ ನೀಡಿದರು. ಜಲಜೀವನ್ ಮಿಷನ್ ಯೋಜನೆಯಡಿ ದೇಶದ 11 ಕೋಟಿ ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿದೆ. ಎನ್ಡಿಎ ಅಭಿವೃದ್ಧಿ ದೃಷ್ಟಿಕೋನದೊಂದಿಗೆ ಕೆಲಸ ಮಾಡುತ್ತಿದೆ. ಆದರೆ ಇಂಡಿ ಒಕ್ಕೂಟ ಅವರ ಕುಟುಂಬದವರನ್ನು ರಕ್ಷಿಸಲು ಒಂದಾಗಿದ್ದಾರೆ. ನಾವು ಭ್ರಷ್ಟರನ್ನು ಜೈಲಿಗೆ ಕಳುಹಿಸುತ್ತಿದ್ದರೆ ಅವರು ಭ್ರಷ್ಟರನ್ನು ರಕ್ಷಿಸಬೇಕೆನ್ನುತ್ತಾರೆ ಎಂದು ನಡ್ಡಾ ಲೇವಡಿ ಮಾಡಿದರು. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಕಲ್ಲಿದ್ದಲು ಹಗರಣ, ಆಗಸ್ಟಾ ವೆಸ್ಟ್ ಲ್ಯಾಂಡ್ ಹಗರಣ, 2G, 3G ಸೆಕ್ಟ್ರಮ್ ಹಗರಣ, ಕಾಮನ್ವೆಲ್ತ್ ಹಗರಣ, ಸಕ್ಕರೆ, ಅಕ್ಕಿ, ಅಂತರಿಕ್ಷ, ಸಮುದ್ರ, ಪಾತಾಳ, ಜಮೀನು ಎಲ್ಲ ಕಡೆ ಹಗರಣಗಳನ್ನು ಮಾಡಿದ್ದರು. ಕರ್ನಾಟಕದ ಡಿಸಿಎಂ ಮೇಲೆ ತನಿಖೆ ನಡೆಯುತ್ತಿದೆ. ಇಂಡಿ ಒಕ್ಕೂಟದ ಎಲ್ಲರೂ ಒಂದಿಲ್ಲ ಒಂದು ಪ್ರಕರಣದಲ್ಲಿ ಸಿಲುಕಿದ್ದಾರೆ. ಅಖಿಲೇಶ್ ಯಾದವ್ ಅವರು ಲ್ಯಾಪ್ಟಾಪ್ ಹಗರಣ, ಕೆವಿ ಕವಿತಾ, ಅರವಿಂದ ಕೇಜ್ರಿವಾಲ್ ಅವರು ಅಬಕಾರಿ ಹಗರಣದಲ್ಲಿ ಶಾಮೀಲಾಗಿದ್ದಾರೆ. ಇಂತಹವರು ಮುಂದೆ ಬರಬೇಕಾ ಎಂದು ನಡ್ಡಾ ಪ್ರಶ್ನಿಸಿದರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪಿ ಚಿದಂಬರಂ, ಕಾರ್ತಿಕ್ ಚಿದಂಬರಂ, ಸಂಜಯ್ ಸಿಂಗ್, ಲಾಲು ಪ್ರಸಾದ್ ಯಾದವ್ ಸೇರಿದಂತೆ ಹಲವರು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇವರು ಜೈಲಿನಲ್ಲಿದ್ದಾರೆ ಅಥವಾ ಬೇಲ್ ಮೇಲೆ ಹೊರಗಿದ್ದಾರೆ. ಇಂತಹ ಹಗರಣ ಮಾಡಿದವರು ಹೊರಗೆ ಇರಬೇಕಾ? ಇವರು ಜನರ ಉದ್ಧಾರ ಮಾಡುತ್ತಾರೆಯೇ? ಅಹಂಕಾರದ ಇಂಡಿ ಒಕ್ಕೂಟ, ಇನ್ನೊಂದೆಡೆ ಎನ್ಡಿಎ ಒಕ್ಕೂಟ ಜನರ ಸೇವೆಯಲ್ಲಿದೆ. ಯಾರಿಗೆ ಅವಕಾಶ ಕೊಡಬೇಕೆಂದು ನೀವೇ ನಿರ್ಧರಿಸಿ ಎಂದು ನಡ್ಡಾ ಕೋರಿದರು. ಕೇಂದ್ರ ಸಚಿವ ಭಗವಂತ ಖೂಬಾ ಬೀದರ್ ಜಿಲ್ಲೆಗೆ ಹಲವಾರು ಅಭಿವೃದ್ಧಿ ಕಾರ್ಯ ತಂದಿದ್ದಾರೆ. ಬೀದರ್ ವಿಮಾನ ನಿಲ್ದಾಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಉಡಾನ್ ಯೋಜನೆಯಡಿ ಅನುದಾನ ನೀಡಿದೆ. ರಾಜ್ಯದಲ್ಲಿ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ 600 ಕೋಟಿ ಅನುದಾನ ಮಂಜೂರು ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಹೊಸ ರೈಲು ಮಾರ್ಗಗಳು ಪ್ರಾರಂಭಿಸಲಾಗಿದೆ. ಎಲ್ಲ ದೃಷ್ಟಿಯಿಂದಲೂ ಅಭಿವೃದ್ಧಿ ಕೆಲಸಗಳಾಗುತ್ತಿವೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದರು. 4 गुना बढ़ा दी गई है, 4 गुना बढ़ा दी गई है ताकि कर्नाटक के लोगों के विकास में कोई रोड़ा ना आए, कोई विकास रुके ना. और उसी तरीके से हम पर कैपिटा इनकम को भी बढ़ाने का काम किया. अगर मैं इंफ्रास्ट्रक्चर की बात करूं, मैं पूछूंगा, बताओ बीदर में नेशनल हाईवे बन रहे हैं कि नहीं बन रहे हैं? बन रहे हैं कि नहीं बन रहे हैं?
इंफ्रास्ट्रक्चर बन रहा है कि नहीं बन रहा है, एलिवेटेड रोड बन रहे हैं कि नहीं बन रहे हैं, रेलवे लाइन बिछ रही है कि नहीं बिछ रही है। रेलवे लाइन की बात करो, स्मार्ट सिटी की बात करो, इंफ्रास्ट्रक्चर की बात करो। आप बताइए बीदर का एयरपोर्ट बन रहा है कि नहीं बन रहा है। हर तरीके से विकास के काम को आगे बढ़ाने का काम किया। इसलिए इंफ्रास्ट्रक्चर की बात हो चाहे किसी और तरीके की बात हो, हर दृष्टि से हमारी सरकार, एनडीए की सरकार ने इन बातों को पूरा करने का प्रयास किया है। मुझे बताया गया है कि 600 करोड़ रुपए वो अनुभव मंडपम के लिए, उसके लिए 600 करोड़ रुपए दिए गए हैं, सैंक्शन हुए हैं। उड़ान स्कीम में बीदर एयरपोर्ट का काम चल रहा है और बीदर गुलबर्गा के लिए रेलवे लाइन का काम 110 किलोमीटर का उसको कंप्लीट किया गया है। इसीलिए विकास के दृष्टि से हर काम को आगे बढ़ाया गया। लेकिन मित्रों, मैं अपनी कहानी आपको सुनाता रहूं और हमारे विरोध में जो लोग हैं उनके बारे में न बताऊं तो शायद मेरी यात्रा अधूरी हो जाएगी। इसलिए मुझे कुछ विपक्ष के बारे में भी बोलना है। आप बताइए कि कांग्रेस और टेररिज्म का गहरा रिश्ता है कि नहीं है? है कि नहीं है? जहां कांग्रेस होती है वहां बम फूटते हैं कि नहीं फूटते हैं? आपने देखा सिद्धारमैया ने पीएफआई के केसेस वापस लिए थे कि नहीं लिए थे? इनको खुला छोड़ा था कि नहीं छोड़ा था? हुबली जैसी घटनाएं घटी है कि नहीं घटी है? और यहां की सरकार चुप बैठी है कि नहीं बैठी है? ऐसे लोगों को आगे आने देना है क्या? जरा जोर से बोलो, ऐसे लोगों को आने देना है क्या? मित्रों, ये पीएफआई के हमदर्द हैं। हम आते हैं तो पीएफआई एसडीपीआई बैन करते हैं, ये आते हैं तो उनको बुला बुला कर निमंत्रण देते हैं। बोलो, ऐसे लोगों को रहना है क्या? ये इनका तौर तरीका है हर दृष्टि से। दूसरी बात, ये इंडी अलायंस, ये गठबंधन अलायंस है क्या? ये दो वादों का अलायंस है। एक है सभी अपने परिवार को बचाने में लगे हुए हैं, सभी अपने परिवार को, और दूसरा मोदी जी कहते हैं भ्रष्टाचार हटाओ और ये कहते हैं भ्रष्टाचारियों को बचाओ। ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಅರಸೀಕೆರೆ ತಾಲೂಕಿನ ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೇನಹಳ್ಳಿ ಕಾಲೋನಿ ಶುದ್ಧ ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ ಸಣ್ಣ ಹುಳುಗಳು ಪತ್ತೆಯಾಗಿದ್ದು ಇದರಿಂದ ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಗ್ರಾಮೀಣ ಕುಡಿಯುವ ನೀರಿನ ಜಲಜೀವನ್ ಮಿಷನ್ ಯೋಜನೆಯಿಂದ ಟ್ಯಾಂಕ್ ನಿರ್ಮಿಸಿ ಹೇಮಾವತಿ ನದಿ ಮೂಲಕ ನೀರು ಶುದ್ಧೀಕರಿಸಿ ಕಾಲೋನಿ ಜನರಿಗೆ ವಿತರಿಸಲಾಗುತ್ತಿದೆ. ಆದರೆ ಈವರೆಗೂ ಟ್ಯಾಂಕ್ ಅನ್ನು ಒಂದು ಬಾರಿಯೂ ಸ್ವಚ್ಛಗೊಳಿಸದ ಕಾರಣ ನೀರಿನ ಟ್ಯಾಂಕ್ನಲ್ಲಿ ಪಾಚಿ ಕಟ್ಟಿಕೊಂಡು ಸಣ್ಣ ಹುಳುಗಳು ಬೀಳುವ ಜೊತೆಗೆ ನೀರು ವಾಸನೆ ಬರುತ್ತಿದೆ. ಇದರಿಂದ ಗ್ರಾಮಸ್ಥರು ನೀರು ಸೇವಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ನಾಗೇನಹಳ್ಳಿ ಕಾಲೋನಿಯಲ್ಲಿ ಸುಮಾರು 25ರಿಂದ 30 ಮನೆಗಳಿವೆ. ಕುಡಿಯುವ ನೀರಿನ ವ್ಯವಸ್ಥೆಗೆ ಇರುವುದೇ ಒಂದೇ ಒಂದು ಟ್ಯಾಂಕ್. ಇದನ್ನು ಬಿಟ್ಟರೆ ಮುಂದಿನ ಗ್ರಾಮಕ್ಕೆ ಹೋಗಿ ವಾಹನದ ಮೂಲಕ ಕುಡಿಯಲು ನೀರು ತರಬೇಕು. ವಾಹನ ಇಲ್ಲದವರು ಇದೇ ನೀರು ಸೇವಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇಂದು ಬೆಳಗ್ಗೆ ಟ್ಯಾಂಕ್ನಿಂದ 1 ಕೊಡ ನೀರು ತಂದಿದ್ದಾರೆ. ಇದರಲ್ಲಿ ಹುಳುಗಳು ಇರುವ ಜೊತೆಗೆ ವಾಸನೆ ಬರುತ್ತಿದೆ. ಗ್ರಾಮೀಣ ಜನತೆ ಶುದ್ಧ ಕುಡಿಯುವ ನೀರು ಸೇವಿಸಬೇಕು, ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂಬ ಮಹತ್ವಾಕಾಂಕ್ಷೆಯಿಂದ ಸರ್ಕಾರ ಸ್ಥಾಪಿಸಿರುವ ಶುದ್ಧ ಕುಡಿಯುವ ನೀರಿನ ಟ್ಯಾಂಕ್ಗಳ ಪರಿಸ್ಥಿತಿ ಈ ರೀತಿ ಇದ್ದರೆ ಜನರಿಗೆ ಯಾರಿಗೆ ಹೇಳಬೇಕು ಎಂಬುದು ಪ್ರಶ್ನೆಯಾಗಿದೆ. ಗ್ರಾಮ ಪಂಚಾಯಿತಿ ಪಿಡಿಒ ಅಧ್ಯಕ್ಷ ಹಾಗೂ ಮುಖಂಡರು ಒಮ್ಮೆಯೂ ಈ ಬಗ್ಗೆ ಗಮನ ಹರಿಸಿದ ಕಾರಣ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಟ್ಯಾಂಕ್ ಇಟ್ಟಿದ್ದಾರಲ್ಲ, ಇಟ್ಟು ಸುಮಾರು ವರ್ಷ ಆಗಿದೆ. ಹೇಮಾವತಿಯಿಂದ ಈಗ ಒಂದು 2-3 ವರ್ಷದಿಂದ ನೀರು ಬಿಡ್ತವ್ರೆ. ಒಂದ್ಸಲನೂ ಇದು ಟ್ಯಾಂಕ್ ಹತ್ರ ಕ್ಲೀನ್ ಇಲ್ಲ, ಏನಿಲ್ಲ, ತೊಳೆದೂ ಇಲ್ಲ. ಅದೇ ನೀರು ಕುಡಿತಾ ಇದೀವಿ ನಾವು. ಯಾವ ಅಧಿಕಾರಿಗಳು ಬಂದಿಲ್ಲ. ನಾವು ಎಷ್ಟೋ ಗ್ರಾಮ ಪಂಚಾಯತಿಗೆ ಹೋಗಿ PDO ಹತ್ರನೂ ಹೇಳಿ ಬಂದಿದ್ವಿ. ಮತ್ತು ನಮ್ಮ ಮೆಂಬರು ಸಹ ಯಾವುದೇ ಪ್ರೋತ್ಸಾಹನೂ ಮಾಡ್ತಾ ಇಲ್ಲ. ಅವರ ಅಧಿಕಾರಕ್ಕೆ ಇರೋದ್ರಿಂದ ಅವ್ರಿಗೆ ಹೇಳಬೇಕು ತಾನೆ, ಅವರು ಸಹ ಏನು ಮಾಡಿಲ್ಲ. ನಮ್ಮ ಇವರು ವಾಟರ್ ಮ್ಯಾನ್ ಸಹ ಇದು ನಮ್ಮ ಇದಕ್ಕೆ ಸಂಬಂಧಪಡ್ತಾ ಇಲ್ಲ. ನಾವು ನೀರು ಬಿಡ್ತಾ ಇಲ್ಲ.
ಬೇರೆ ಟ್ಯಾಂಕ್ಗಳಿಗೂ ಸಹ ಅವರು ಯಾವ ಇದಕ್ಕೂ ಅವರು ಬಿಡ್ತವ್ರಷ್ಟೇ, ಯಾವುದು ಟ್ಯಾಂಕ್ನೂ ಸಹ ತೊಳೆದಿಲ್ಲ. ಕುಡಿಯೋಕ್ಕೆ ಆಗಲ್ಲ ಸರ್, ಸ್ಮೆಲ್ಲು ಅಂದರೆ ಸ್ಮೆಲ್ ಬರ್ತಾಯಿದೆ, ಮತ್ತು ಹುಳ ಎಲ್ಲ ಆಗಿದೆ. ಒಂದ್ಸಲ ಬಂದು ಅಧಿಕಾರಿಗಳು ಬಂದು ಅವರು ನೀರು ಕುಡಿಲಿ, ಬೇಕಾದರೆ ಅದು ಬಂದು ಕುಡ್ದಾದ್ಮೇಲೆ ನಮ್ಗೆ ಹೇಳಿ, ಬೇಕಾದ್ರೆ ಚೆನ್ನಾಗಿದೆ ಕುಡೀರಿ ಅಂತ ಅಂದ್ಲಿ, ಬೇಕಾದರೆ ಕುಡಿತೀವಿ ನಾವು. ಚಂದ್ರು ಯಾದವ್, CTV ನ್ಯೂಸ್, ಅರಸೀಕೆರೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಆ ಊರಲ್ಲಿ ಇರೋ ಬಹುತೇಕರು ಕೂಲಿ ಮಾಡಿ ಜೀವನ ಸಾಗಿಸೋರು. ಆದರೆ ವಾಲಿಬಾಲ್ ಆಟದ ವೇಳೆ ನಡೆದ ಯುವಕರ ನಡುವಲ್ಲಿನ ಸಣ್ಣ ಗಲಾಟೆ ಕಿಚ್ಚು ಇಡೀ ಊರಿಗೆ ವ್ಯಾಪಿಸಿದೆ. ಇದರಿಂದ ಆ ಊರಲ್ಲಿ ಬೂದಿ ಮುಚ್ಚಿದ ವಾತಾವರಣ ಸೃಷ್ಟಿಯಾಗಿದೆ. ಸಹೋದರತ್ವದ ಬಾಳಿಗೆ ಹೊತ್ತಿದ ರಾಜಕೀಯ ಕಿಡಿ ಶಾಂತಿ ಭಂಗಕ್ಕೆ ಕಾರಣವಾಯಿತಾ ಗೊತ್ತಿಲ್ಲ. ಆದರೆ ರಾಜಕೀಯ ಬಣ್ಣ ಪಡೆದಿರೋದು ಮಾತ್ರ ನಿಜ. ಹೀಗೆ ಸಿಕ್ಕವರ ಮೇಲೆ ಕಲ್ಲು ಬೀಸುತ್ತಾ, ಮಚ್ಚು ಜಳಿಪಿಸುತ್ತಾ ಆತಂಕದ ವಾತಾವರಣ ಸೃಷ್ಟಿಯಾಗಿರೋದು ಚಿಂತಾಮಣಿ ತಾಲೂಕಿನ ಕನಿಶೆಟ್ಟಹಳ್ಳಿಯಲ್ಲಿ.
నీవే తీసి అందరికీ పంపించారు. ವಾಲಿಬಾಲ್ ಆಟದ ವೇಳೆ ಯುವಕರ ನಡುವೆ ಮೂಡಿದ ಮನಸ್ತಾಪ ರಾಜಕೀಯ ಬಣ್ಣ ಪಡೆದಿದೆಯಾ ಗೊತ್ತಿಲ್ಲ. ಆದರೆ ಇಲ್ಲಿ ರಾಜಕೀಯ ಬಣ್ಣ ಪಡೆದ ಪರಿಣಾಮ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಭೆ ನಡೆದು ಗಾಯಗೊಂಡು ಆಸ್ಪತ್ರೆ ಪಾಲಾಗಿರುವಂತೆ ಮಾಡಿರುವುದಂತೂ ಸತ್ಯ. ಅವತ್ತು ರಾತ್ರಿ ನಮಗೆ ಕಾಂಗ್ರೆಸ್ ಓಟ್ ಹಾಕಿ ಅಂತ ಕೇಳಿದ್ರು. ನಾನು ಹಾಕಲ್ಲ ಅಂತ ಇದ್ದಿದ್ದೆ. ಬಿಜೆಪಿ ಮತ್ತು ಬೆಲ್ಲಕ್ಕೆ ಓಟ್ ಹಾಕಿದ್ದು ವಾಲಿಬಾಲ್ ಆಗ್ತಾ ಇದ್ದಾಗ ಅವರೆಲ್ಲ ಅವ್ರ ಕಡೆ ನರೇಂದ್ರ, ಗಣೇಶಪ್ಪ, ಅವರು ಮಾರ್ಕೊಂಡ ಮಂಜುನಾಥ, ಮಹೇಶು ಮತ್ತು ನರೇಂದ್ರ ಅವರು ಲಾಂಗ್ ತಗೊಂಡು ಬಂದು ನನಗೆ ಹೊಡೆದಿದ್ದಾರೆ. ಧನ್ಯವಾದ. ಕೂಲಿ ಮಾಡಿ ಹೊಟ್ಟೆ ತುಂಬಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದ ಕನಿಶೆಟ್ಟಹಳ್ಳಿ ಗ್ರಾಮದ ಜನರಲ್ಲಿ ರಾಜಕೀಯ ಕಿಡಿ ಅವರ ನೆಮ್ಮದಿಗೆ ಭಂಗ ತಂದಿದೆ. ಮಾರಕಾಸ್ತ್ರಗಳು ಜಲಪಿಸಿದ ಪರಿಣಾಮ ಜೆಡಿಎಸ್ ಕಾರ್ಯಕರ್ತ ಗೋವರ್ಧನ ಬೆರಳುಗಳು ತುಂಡಾಗಿ ತಲೆಗೆ ಗಾಯವಾಗಿದೆ. ಆತನನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಗಿದ್ದು, ಚಿಕಿತ್ಸೆ ಪಡೆಯುತ್ತಿದ್ದ ಜೆಡಿಎಸ್ ಕಾರ್ಯಕರ್ತನ ಯೋಗಕ್ಷೇಮವನ್ನು ಮಾಜಿ ಶಾಸಕ ಕೃಷ್ಣಾರೆಡ್ಡಿ ವಿಚಾರಿಸುವ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ಚುನಾವಣೆ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ ಅಷ್ಟೇ. ಆ ನಂತರ ವಾಲಿಬಾಲ್ ಆಡುವಂಥ ಕಡೆ ಇವರನ್ನ ಕರೆಸ್ಕೊಂಡು ಅಲ್ಲಿ ಮಾರಣಾಂತಿಕ ಅಲ್ಲೇ ಮಾಡಿರ್ತಕ್ಕಂಥದ್ದು, ಮಚ್ಚು ತಗೊಂಡು ಮಾಡಿರ್ತಕ್ಕಂಥದ್ದು. ಆ ಫೋಟೋಗಳೆಲ್ಲ ನೋಡಿ ನಾನು ಬೆಳಗ್ಗೆ ಡಿವೈಎಸ್ಪಿ ಅವ್ರಿಗೂ ಮತ್ತು ಸಬ್ ಇನ್ಸ್ಪೆಕ್ಟರ್ಗೂ ಕೂಡ ಕೇಳಿದೆ. ಸರಿ, ನಾನು ಕೇಸ್ ಮಾಡಕ್ಕೆ ಹೇಳಿದ್ದೀನಿ ಸರ್ ಅಂತ ಡಿವೈಎಸ್ಪಿ ಅವರು ಹೇಳಿದ್ರು. ಏನು ಕೇಸ್ ಮಾಡಿದ್ದೀರಾ ಅಂತ ನಾನು ಸಬ್ ಇನ್ಸ್ಪೆಕ್ಟರ್ಗೆ ದೂರವಾಣಿಯಲ್ಲಿ ಮಾತನಾಡಿದೆ. ಅಸಾಲ್ಟ್ ಕೇಸ್ ಹಾಕಿದ್ದೀನಿ ಅಂತ. ಯಾಕ್ರಿ ನೀವು ವಿಡಿಯೋಗಳೆಲ್ಲ ನೋಡಿಲ್ವಾ? ವಿಡಿಯೋಗಳು ಯಾವ ಥರ ಹರಿತವಾಗಿ ಹೋಗಿರ್ತಕ್ಕಂಥದ್ದು. ನೀವು ಏನು ಕೇಸ್ ಮಾಡಬೇಕಾಗಿತ್ತು, ನೀವು ಯಾಕೆ ನೀವು ಅಸಾಲ್ಟ್ ಕೇಸು ಅಂದರೆ ನಿಮ್ಗೆ ಯಾರ್ದು ಒತ್ತಡ ಇದೆ ಅಂತ. ಇಲ್ಲ ಸರ್, ಆ ಥರ ಇದ್ದರೆ ನಾನು ರಿಪೋರ್ಟ್ ಎಲ್ಲ ಬರಲಿ, ನಾನು ಅದನ್ನು ಕನ್ವರ್ಟ್ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ನಾನು ಬೆಳಗ್ಗೆ ಡಿವೈಎಸ್ಪಿ ಅವ್ರಿಗೂ ಕೂಡ ಈ ಎಲ್ಲ ಚಿತ್ರಗಳು ನನಗೆ ಏನು ವಾಟ್ಸಪ್ಪಲ್ಲಿ ಲಭ್ಯ ಇತ್ತು, ಅವೆಲ್ಲ ಚಿತ್ರಗಳನ್ನು ಕೂಡ ಡಿವೈಎಸ್ಪಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ, ಮಾತನಾಡಿದ್ದೀನಿ ಅವ್ರಿಗೆ. ನೀವು ಲಾ ಅಂಡ್ ಆರ್ಡರು ಕಂಪ್ಲೀಟ್ ಇಲ್ಲಿ ಹೋಗ್ತಾ ಇದೆ. ಈಗ ಇದರಲ್ಲಿ ಆ ವಿಡಿಯೋಗಳಲ್ಲಿದೆ, ನಿಮಗೂ ಕೂಡ ಕಳಿಸ್ತೀನಿ. ಒಂದು ಕಾನೂನು ಅವ್ರಿಗೊಂದು ಕಾನೂನು ಪಾರ್ಶಿಯಾಲಿಟಿ ಮಾಡ್ತಾ ಇದ್ದೀರಾ ನೀವು ಅನ್ನೋದನ್ನ ಡಿವೈಎಸ್ಪಿ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾಕಂದರೆ 2 ಬೆರಳುಗಳು ಅವ್ರ ಫೋಟೋಗಳು ಕಳಿಸಿದ್ದೀನಿ ಡಿವೈಎಸ್ಪಿ ಅವ್ರಿಗೆ. ಹಾಗಾಗಿ ಇವತ್ತು ನಾಳೆ ಇದನ್ನ ನಾವು ನೋಡ್ತೀವಿ ಏನು ಮಾಡ್ತಾರೆ ಅಂತ ಹೇಳಿ. ಸೋಮವಾರ ಬೆಳಗ್ಗೆ ನಾನು ನಮ್ಮ IG ಅವ್ರನ್ನ ಮತ್ತು ಲಾ ಅಂಡ್ ಆರ್ಡರ್ ADGP ಅವ್ರನ್ನ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನು ಅವರಿಬ್ಬರು ಗಮನಕ್ಕೂ ಕೂಡ ತರ್ತೇವೆ, ತೋರಿಸ್ತೇವೆ. ಅಲ್ಲಿವರೆಗೂ ಇವರೇನು ಮಾಡ್ತಾರೆ ಅಂತ ನೋಡ್ತೀವಿ. ಇವರೇನು ಕ್ರಮ ತಗೊಂಡಿಲ್ಲ ಅಂದರೆ ಸೋಮವಾರ 3 ಗಂಟೆಗೆ ಕೆಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಅಂದರೆ ನಾನು ಮತ್ತು ನಮ್ಮ ಸಂಸದರು, ಈಗ ಯಾರು ಮೈತ್ರಿ ಅಭ್ಯರ್ಥಿಯಾಗಿದ್ದರು ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಬಹಳ ಬೃಹತ್ ಪ್ರತಿಭಟನೆ ಅಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ 3 ಗಂಟೆಗೆ ಮಾಡ್ತಕ್ಕಂಥದ್ದು. ಸೋಮವಾರ ಬೆಳಗ್ಗೆ ಇಲ್ಲಿ ನಮ್ಮ IG ಅವ್ರನ್ನ, ಲಾ ಅಂಡ್ ಆರ್ಡರ್ ADGP ಅವ್ರನ್ನ ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನು ತೋರಿಸ್ತೇವೆ. ಆದರೆ ಒಂದೊಂದು ಕಡೆ ಒಂದೊಂದು ತರ ಕಾನೂನನ್ನ ಪಾಲನೆ ಮಾಡುವಂತದಕ್ಕಿಲ್ಲ. ಆರ್ಮ್ಸ್ ಆಕ್ಟ್ ಅಂದ್ರೆ ಇವ್ರಿಗೂ ಕೂಡ ಆಗ್ಬೇಕು. ಘಟನೆಗೆ ಹಳೆ ವೈಷಮ್ಯವೇ ಕಾರಣವಾಗಿದ್ದು, ಅದಕ್ಕೆ ರಾಜಕೀಯ ಲೇಪನವಾಗಿದೆ. ಗ್ರಾಮದಲ್ಲಿ ಅಣ್ಣ ತಮ್ಮಂದಿರಂತೆ ಕೂಡಿ ಬಾಳಬೇಕಿದ್ದ ಶ್ರಮಜೀವಿಗಳು ಯಾರದ್ದೋ ಮುಲಾಜಿಗೆ ಬಿದ್ದು ಕೈ ಮಿಲಾಯಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಹಿರಿಯರ ಪ್ರಶ್ನೆಯಾಗಿದೆ. ಆದರೆ ಬಿಸಿ ರಕ್ತದ ಆ ಯುವಕರಿಗೆ ಇದು ಅರ್ಥವಾಗುವುದಾದರೂ ಹೇಗೆ ಅಲ್ಲವೇ? ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಮುಕ್ತಾಯವಾಗಿದ್ದು, ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರ ಸೇರಿದೆ. ಸದ್ಯ ಮತಪೆಟ್ಟಿಗೆಗಳನ್ನು ಮುಂದಿನ 40 ದಿನಗಳ ಕಾಲ ಜೋಪಾನ ಮಾಡೋದೇ ಪೊಲೀಸರ ಪಾಲಿಗೆ ಸವಾಲಿನ ಕೆಲಸವಾಗಿದೆ. ಕೋಲಾರ ಜಿಲ್ಲಾಡಳಿತ ಮತಯಂತ್ರಗಳ ರಕ್ಷಣೆಗಾಗಿ 3 ಹಂತದ ಕೋಟೆ ನಿರ್ಮಾಣ ಮಾಡಿ ಮತಪೆಟ್ಟಿಗೆಗಳನ್ನು ಭದ್ರಪಡಿಸಿದೆ.
ಸ್ಟ್ರಾಂಗ್ ರೂಮ್ಗಳನ್ನು ಪರಿಶೀಲನೆ ಮಾಡುತ್ತಿರುವ ಅಧಿಕಾರಿಗಳು ಒಂದೆಡೆಯಾದರೆ ಮತ್ತೊಂದೆಡೆ ಪಕ್ಷದ ಏಜೆಂಟರ ಸಮ್ಮುಖದಲ್ಲಿ ಮತಯಂತ್ರಗಳನ್ನು ಸ್ಟ್ರಾಂಗ್ ರೂಮ್ನಲ್ಲಿರಿಸಿ ಸೀಲ್ ಮಾಡುತ್ತಿರುವ ಸಿಬ್ಬಂದಿ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ. ಹೌದು, ನಿನ್ನೆಯಷ್ಟೇ ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾನ ಪ್ರಕ್ರಿಯೆ ಮುಗಿದಿದ್ದು, ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಸೇರಿದಂತೆ ಒಟ್ಟು 18 ಮಂದಿ ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರ ಸೇರಿದೆ. ಜೂನ್ 4ರಂದು ಮತ ಎಣಿಕೆ ನಡೆಯಲಿದ್ದು, ಅಲ್ಲಿಯವರೆಗೂ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಪೂರ್ಣಗೊಳಿಸಿದ ಜಿಲ್ಲಾಡಳಿತ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಜಿಲ್ಲೆಯಲ್ಲಿ 78.26% ಮತದಾನ ನಡೆದಿದೆ. ಮತ್ತೊಂದೆಡೆ 40 ದಿನಗಳ ಕಾಲ ಮತಪೆಟ್ಟಿಗೆಗಳನ್ನು ಭದ್ರವಾಗಿ ನೋಡಿಕೊಳ್ಳುವುದು ಸವಾಲಿನ ಕೆಲಸ. ಸದ್ಯ ಕೋಲಾರ ನಗರದ ಬಾಲಕರ ಕಾಲೇಜಿನಲ್ಲಿ ಕೋಲಾರ ಲೋಕಸಭಾ ವ್ಯಾಪ್ತಿಯ 6 ವಿಧಾನಸಭಾ ಕ್ಷೇತ್ರಗಳ ಮತಪೆಟ್ಟಿಗೆಗಳನ್ನು ಇರಿಸಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಮತಪೆಟ್ಟಿಗೆಗಳನ್ನು ಇಟ್ಟು ಸೀಲ್ ಮಾಡಲಾಗಿದೆ. ಇನ್ನು ಮತಪೆಟ್ಟಿಗೆಗಳನ್ನು ಇರಿಸಿರುವ ಇಡೀ ಕಟ್ಟಡಕ್ಕೆ 3 ಹಂತದಲ್ಲಿ ಭದ್ರತೆ ಒದಗಿಸಲಾಗಿದೆ. 8 ವಿಧಾನಸಭಾ ಕ್ಷೇತ್ರದಿಂದ ಇವಿಎಂ ಬಂದಿದ್ದು, ಪ್ರತಿ ತಾಲೂಕಿಗೆ 2 ರೂಮ್ಗಳು ಸೇರಿದಂತೆ 16 ಸ್ಟ್ರಾಂಗ್ ರೂಮ್ಗಳಲ್ಲಿ ಇವಿಎಂ ಇರಿಸಲಾಗಿದೆ. ಇವಿಎಂಗಳ ರಕ್ಷಣೆಗಾಗಿ ವೀಕ್ಷಕರ ಜೊತೆಗೆ 2 ಎಸ್ಪಿ ಅವರನ್ನು ನಿಯೋಜನೆ ಮಾಡಲಾಗಿದೆ. 61 ಸಿಸಿಟಿವಿ ಕ್ಯಾಮೆರಾ ಸ್ಟ್ರಾಂಗ್ ರೂಮ್ಗೆ ಅಳವಡಿಸಲಾಗಿದೆ. ಜೊತೆಗೆ 8 ಕ್ಯಾಮೆರಾಗಳು ಬಿಲ್ಡಿಂಗ್ ಕವರೇಜ್ ಮಾಡಲಿದ್ದು, 78 ಗಂಟೆ ಕಣ್ಗಾವಲು, 3 ಹಂತದ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ. ಮೊದಲ ಹಂತ ಸಿಆರ್ಪಿಎಫ್ ಪಡೆ, 2ನೇ ಹಂತ ಸ್ಥಳೀಯ ಪೊಲೀಸ್, 3ನೇ ಹಂತ ಹರಸೇನಾ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು 3 ಪಾಳಿಯಲ್ಲಿ ನಿಗಾ ವಹಿಸಲಿದ್ದು, 2 ಎಸ್ಪಿಗಳಿಗೆ ಹೊಣೆಗಾರಿಕೆ ನೀಡಲಾಗಿದೆ. ಸುಮಾರು 300 ಮಂದಿ ಪೊಲೀಸರು ಸ್ಟ್ರಾಂಗ್ ರೂಮ್ ಸುತ್ತ ಕಾರ್ಯನಿರ್ವಹಿಸಲಿದ್ದಾರೆ. ಜೂನ್ 4ರಂದು ಬೆಳಗ್ಗೆ 7 ಗಂಟೆಗೆ ಅಬ್ಸರ್ವರ್ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡಲಿದ್ದು, ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ನಡೆಯಲಿದೆ. ಅಲ್ಲಿಯವರೆಗೂ ಮತಯಂತ್ರಗಳನ್ನು ಜೋಪಾನವಾಗಿ ನೋಡಿಕೊಳ್ಳಲಾಗುತ್ತಿದೆ. ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಿಂದ ನಮಗೆ ಇವಿಎಂ ಅನ್ನು ಸ್ಟ್ರಾಂಗ್ ರೂಮ್ಗೆ ಬಂದಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ ಇಲ್ಲಿ ನಮ್ಮ ಸ್ಟ್ರಾಂಗ್ ರೂಮನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ವಾಹನಗಳು ಇವತ್ತು ಇಲ್ಲಿ ಸರಿಯಾದ ಸಮಯಕ್ಕೆ ಬಂದು ತಮ್ಮ ಇವಿಎಂಗಳನ್ನು ಸ್ಟ್ರಾಂಗ್ ರೂಮಲ್ಲಿ ಇಟ್ಟು ನಮ್ಮ ಅಬ್ಸರ್ವರ್ ಸಾಹೇಬರಿದ್ದಾರೆ, ಇವರ ನೇತೃತ್ವದಲ್ಲಿ ನಮ್ಮ 2 ಎಸ್ ಪಿಗಳಿದ್ದಾರೆ, ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಮತದಾನ ಕೇಂದ್ರದಿಂದ ಏನು ಇವಿಎಂಗಳು ಬಂದಿತ್ತು ಅದನ್ನು ಜೋಡಿಸ್ಕೊಂಡು ನಮ್ಮ ಸ್ಟ್ರಾಂಗ್ ರೂಮಲ್ಲಿ ಈಗ ಸುರಕ್ಷಿತವಾಗಿಟ್ಟಿದ್ದಾರೆ. 2060 ಮತದಾನ ಕೇಂದ್ರಗಳಿಂದ ಇವಿಎಂಗಳು ಬಂದಿದೆ. ಈ ಇವಿಎಂಗಳಲ್ಲಿ ಪ್ರಮುಖವಾಗಿ 6 BU ಬ್ಯಾಲೆಟ್ ಯೂನಿಟ್ ತೊಂದರೆ ಆಗಿತ್ತು, ಅದನ್ನು ಸಹ ನಾವು ರೀಪ್ಲೇಸ್ ಮಾಡಿದ್ದೀವಿ. 3 ಕಂಟ್ರೋಲ್ ಯೂನಿಟ್ ಪ್ರಾಬ್ಲಮ್ ಆಗಿತ್ತು, ಅದನ್ನು ಸಹ ನಾವು ರೀಪ್ಲೇಸ್ ಮಾಡಿದ್ದೀವಿ. ಹಾಗೆ 41 VVPAT ರೀಪ್ಲೇಸ್ ಆಗಿತ್ತು, ಅದನ್ನು ಸಹ ನಾವು ರೀಪ್ಲೇಸ್ ಮಾಡಿ ನಮ್ಮ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಮ್ಮ ಸ್ಟ್ರಾಂಗ್ ರೂಮನ್ನು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ ನಾವು ಸ್ಟ್ಯಾಟ್ಯೂಟರಿ ನಾನ್ ಸ್ಟ್ಯಾಟ್ಯೂಟರಿ ಕವರನ್ನು ಇಡೋದಕ್ಕೆ ಮಾಡಿದ್ದೀವಿ. ಹಾಗೆ 61 ಕ್ಯಾಮ್ರಾಗಳು ನಮ್ಮ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದೇವೆ. ಜೊತೆಗೆ ಇನ್ನೂ ಒಂದು 8 ಕ್ಯಾಮ್ರಾಗಳನ್ನು ಇಡೀ ಬಿಲ್ಡಿಂಗನ್ನು ಕವರ್ ಮಾಡೋದಕ್ಕೆ 24/7 ನಾವು ದಿನದ 24 ಗಂಟೆ ಈ ಒಂದು CCTV ಕಣ್ಗಾವಲಿನಲ್ಲಿ ಈ ಒಂದು ಸ್ಟ್ರಾಂಗ್ ರೂಮನ್ನು ಇಟ್ಟಿರ್ತೇವೆ. ಈಗಾಗಲೇ ಸೆಂಟ್ರಲ್ ಫೋರ್ಸಸ್ ಏನಿದ್ದಾರೆ ಅವರು ಸಹ ಇಲ್ಲಿ ಆಗಮಿಸಿದ್ದಾರೆ. ಈ ಒಂದು ಸ್ಟ್ರಾಂಗ್ ರೂಮ್ಗೆ 3 ಲೇಯರ್ ಸೆಕ್ಯೂರಿಟಿಯನ್ನು ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಮೊದಲನೇ ಒಂದು ಲೇಯರಲ್ಲಿ ಸೆಂಟ್ರಲ್ ಫೋರ್ಸಸ್ ಇರುತ್ತೆ, 2ನೇ ಲೇಯರಲ್ಲಿ ನಮ್ಮ ಲೋಕಲ್ ಪೊಲೀಸ್ ಇರ್ತಾರೆ, 3ನೇ ಲೇಯರಲ್ಲಿ ಹೊರಗಡೆ ಬಂದಿರುವಂಥ ಒಂದು ಪೊಲೀಸ್ ಇದರ ರಕ್ಷಣೆಯನ್ನು ಮಾಡ್ತಾರೆ. ಸೊ ಎಂಟೈರ್ ಜವಾಬ್ದಾರಿ ನಮ್ಮ 2 SP ಅವರು ವಹಿಸ್ಕೊಂಡಿದ್ದಾರೆ. ಈಗಾಗಲೇ ಅವರು ತುಕಡಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ರೌಂಡ್ ದಿ ಕ್ಲಾಕ್ 24 ಗಂಟೆ 3 ಪಾಳಿಯಲ್ಲಿ ಅವರು ಮೆನ್ನನ್ನು ಅಲಾಟ್ ಮಾಡಿದ್ದಾರೆ, ಇದರ ರಕ್ಷಣೆಯನ್ನು ಕೊಡ್ತಾರೆ. CCTV ಒಂದು ಕಣ್ಗಾವಲು ಇರುತ್ತೆ. ಜೊತೆಗೆ ನಮ್ಮ ಪೊಲಿಟಿಕಲ್ ಪಾರ್ಟಿನವರು ಎನಿ ಟೈಮ್ ಬರ್ಬೋದು, CCTV ನೋಡ್ಬೋದು, ಖುದ್ದಾಗಿ ನೋಡ್ಬೋದು. ನಮ್ಮ ರಿಜಿಸ್ಟರ್ ಇಟ್ಟಿರ್ತೀವಿ, ಆ ರಿಜಿಸ್ಟ್ರಲ್ಲಿ ಸೈನ್ ಮಾಡ್ಬೋದು. ನಾವು ಒಂದು ಕಂಪ್ಲೀಟ್ ಈ ಕ್ಯಾಂಪಸ್ಗೆ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡಿ ಯಾವುದೇ ರೀತಿಯಾದಂಥ ಒಂದು ಘಟನೆಗಳು ನಡೆದಾಗೆ ನೋಡ್ಕೊಳ್ತೀವಿ.
ಒಟ್ಟಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಮುಗಿದಿದ್ದು, ದೇಶದೆಲ್ಲೆಡೆ ಮತದಾನ ಮುಗಿದ ನಂತರ ಜೂನ್ 4ರಂದು ದೇಶದ ನಾಯಕನ್ಯಾರು ಅನ್ನೋದು ನಿರ್ಧಾರವಾಗಲಿದ್ದು, ಅಲ್ಲಿಯವರೆಗೂ ಕುತೂಹಲ, ಲೆಕ್ಕಾಚಾರ, ಸಮೀಕ್ಷೆಗಳ ಜನರ ನಿದ್ದೆ ಕೆಡಿಸುವುದಂತೂ ಸುಳ್ಳಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮತಗಟ್ಟೆ ಅಧಿಕಾರಿಗಳನ್ನು ಯಾಮಾರಿಸಿರುವ ಪುಂಡನೊಬ್ಬ ತಾನು ಮತಗಟ್ಟೆಯಲ್ಲಿ ಮತ ಚಲಾಯಿಸುವುದನ್ನು ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿರುವ ಘಟನೆ ನಡೆದಿದ್ದು, ಇದು ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿನ್ನೆ ಮತದಾನ ನಡೆಯುವ ವೇಳೆ ಮತಗಟ್ಟೆಯೊಳಗೆ ಮೊಬೈಲ್ ನಿಷೇಧ ಮಾಡಲಾಗಿತ್ತು. ಯಾರೇ ಆಗಲಿ ಮೊಬೈಲ್ ಹೊರಗಿರುವ ಮತಗಟ್ಟೆ ಸಿಬ್ಬಂದಿಯ ಕೈಗೆ ಅಥವಾ ತಮ್ಮ ಪರಿಚಿತರ ಕೈಗೆ ನೀಡಿ ಮತಗಟ್ಟೆಯೊಳಗೆ ತೆರಳಿ ಮತದಾನ ಮಾಡಿದ ನಂತರ ಹೊರಬಂದು ಮೊಬೈಲ್ ಪಡೆಯಲು ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ಮತಗಟ್ಟೆ ಅಧಿಕಾರಿಗಳ ಕಣ್ಣು ತಪ್ಪಿಸಿರುವ ಪುಂಡ ಒಳಗೆ ಇವಿಎಂನಲ್ಲಿ ಮತದಾನ ಮಾಡುವುದು ಮತ್ತು ವಿವಿಪ್ಯಾಟ್ನಲ್ಲಿ ಮತ ಕಾಣಿಸುವುದನ್ನು ವಿಡಿಯೋ ಮಾಡಿ ಬಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿಯೇ ಘಟನೆ ನಡೆದಿದೆ ಎನ್ನಲಾಗಿದ್ದು, ಯಾವ ಮತಗಟ್ಟೆಯಲ್ಲಿ ಯಾರು ವಿಡಿಯೋ ಮಾಡಿದ್ದಾರೆ ಎಂಬುದು ಮಾತ್ರ ಇನ್ನೂ ತಿಳಿದು ಬಂದಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದು, ಪುಂಡರ ಈ ಕೃತ್ಯಕ್ಕೆ ನೆಟ್ಟಿಗರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇದೇ ರೀತಿಯಲ್ಲಿ 10 ವಿಡಿಯೋಗಳನ್ನು ಪುಂಡರು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವ ಆರೋಪ ಕೇಳಿಬಂದಿದ್ದು, ಮತಗಟ್ಟೆ ಅಧಿಕಾರಿಗಳ ಕಾರ್ಯನಿರ್ವಹಣೆಯನ್ನೇ ಇದು ಪ್ರಶ್ನಿಸುವಂತಿದೆ. ಭಾರತೀಯ ಮತದಾನ ಪದ್ಧತಿ ಗುಪ್ತ ಮತದಾನವಾಗಿದ್ದು, ಗುಪ್ತ ಮತದಾನದ ಪಾವಿತ್ರ್ಯತೆಯನ್ನೇ ಹಾಳುಗೆಡವಿದ ಪುಂಡರು ಇಂತಹ ಕೃತ್ಯ ಎಸಗಿದ್ದು, ಇದನ್ನು ಮಾಡಿದವರು ಯಾರು ಎಂಬುದನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಬೇಕೆಂದು ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚುನಾವಣೆ ಮುಗಿದ ಖುಷಿಯಲ್ಲಿ ಆ ಊರಿನವರೆಲ್ಲ ನೆಮ್ಮದಿಯಾಗಿ ನಿದ್ದೆಗೆ ಜಾರಿದ್ರು. ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಆ ಸುದ್ದಿ ಕೇಳಿ ಇಡೀ ಊರಿನ ಜನ ಒಂದು ಕ್ಷಣ ಶಾಕ್ ಆಗಿದ್ರು. ಅರೆ, ಇದೇನಪ್ಪ ಅಂತಹ ಸುದ್ದಿ ಅಂತೀರಾ? ನೀವೇ ನೋಡಿ. ಹೀಗೆ ನಿರ್ಜನ ಪ್ರದೇಶದಲ್ಲಿ ಬಿದ್ದಿರುವ ಮಹಿಳೆಯ ಮೃತದೇಹ ಒಂದು ಕಡೆ, ಸುತ್ತುವರೆದು ಆತಂಕದಿಂದ ನೋಡುತ್ತಿರುವ ಜನ ಮತ್ತೊಂದು ಕಡೆ, ಪರಿಶೀಲನೆ ನಡೆಸುತ್ತಿರುವ ಪೊಲೀಸರ ತಂಡ ಇನ್ನೊಂದು ಕಡೆ. ಅಷ್ಟಕ್ಕೂ ಈ ಘಟನೆಗೆ ಕಾರಣ ಮಧ್ಯರಾತ್ರಿ ದುಷ್ಕರ್ಮಿಗಳು ಮಹಿಳೆಯ ತಲೆ ಜಜ್ಜಿ ಕೊಲೆ ಮಾಡಿ ನಿರ್ಜನ ಪ್ರದೇಶದಲ್ಲಿ ಬಿಸಾಡಿ ಎಸ್ಕೇಪ್ ಆಗಿರೋದೇ ಆಗಿದೆ ಎಂಬುದು ಈಗಾಗಲೇ ನಿಮಗೆ ಅರ್ಥವಾಗಿರಬಹುದು. ಲೋಕಸಭಾ ಚುನಾವಣೆ ಮುಗಿಸಿ ಮಲಗಿದ್ದ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿಯ ಕರೆಮಾದೇನಹಳ್ಳಿ ಗ್ರಾಮದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಒಂದು ಶಾಕಿಂಗ್ ಸುದ್ದಿ ಕೇಳಿ ಇಡೀ ಊರಿನ ಜನರೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಅದೇನಪ್ಪ ಅಂದ್ರೆ, ಕರೆಮಾದೇನಹಳ್ಳಿ ಗ್ರಾಮದ ಚಂದ್ರಪ್ಪನ ಪತ್ನಿ ಕಮಲಮ್ಮ ತಲೆ ಜಜ್ಜಿದ ರೀತಿಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಶವವಾಗಿ ಪತ್ತೆಯಾಗಿತ್ತು. ಘಟನೆ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಶಿರಾ ಪೊಲೀಸರು ಪರಿಶೀಲನೆ ನಡೆಸಿ ಮೃತ ಕಮಲಮ್ಮನ ಗಂಡ ಚಂದ್ರಪ್ಪನಿಂದ ಮಾಹಿತಿ ಪಡೆದರು. ಬಳಿಕ ಪ್ರಕರಣದ ಸಂಬಂಧ ಶಿರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಮೃತ ಕಮಲಮ್ಮ ಕೊಲೆಗೆ ಅನೈತಿಕ ಸಂಬಂಧವೇ ಕಾರಣ ಎಂದು ಹೇಳಲಾಗಿದ್ದು, ಸದ್ಯ ಮೃತಳ ಗಂಡ ಚಂದ್ರಪ್ಪನ ಸೋದರ ಸಂಬಂಧಿ ಕುಮಾರ್ ಎಂಬಾತನನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಒಟ್ನಲ್ಲಿ ರಾತ್ರಿ ಮನೆಯಲ್ಲಿದ್ದ ಹೆಂಡತಿ ಬೆಳಗಾಗೋದ್ರೊಳಗೆ ಶವವಾಗಿ ಪತ್ತೆಯಾಗಿದ್ದು ನಿಜಕ್ಕೂ ದುರಂತ. ಸದ್ಯ ಪೊಲೀಸ್ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬೀಳಬೇಕಾಗಿದೆ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ, ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣ ಅವಕಾಶ.
ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, LKG, UKG ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, LKGಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ CC ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ YV ಆನಂದ್, MSc, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081562730003 94489635255 9845497729. ಎರಡ್ 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ P. ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವಿಷದ ಹಾವು ಕಡಿದ ಪರಿಣಾಮ 7 ವರ್ಷದ ಮಗು ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಕೋಳೂರು ಗ್ರಾಮದ ತೋಟವೊಂದರಲ್ಲಿ ಶುಕ್ರವಾರ ಸಂಜೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ರಾಮಾಂಜಿ ವಿನೋದಮ್ಮ ದಂಪತಿಯ 7 ವರ್ಷದ ಅನುಷಾ ಮೃತಪಟ್ಟ ಮಗುವಾಗಿದ್ದು, ರಾಮಾಂಜಿ ವಿನೋದಮ್ಮ ದಂಪತಿ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಹೊಸಳ್ಳಿ ಗ್ರಾಮದ ನಿವಾಸಿಗಳು ಎಂದು ತಿಳಿದು ಬಂದಿದೆ. ಕೋಳೂರು ಗ್ರಾಮದಲ್ಲಿರುವ ತೋಟವೊಂದರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ವಾಸವಾಗಿದ್ದರು. ನಿನ್ನೆ ಸಂಜೆ ಸುಮಾರು 6 ಗಂಟೆ ಸಮಯದಲ್ಲಿ ಮಗುವಿಗೆ ಹಾವು ಕಚ್ಚಿದ್ದು, ಅಸ್ವಸ್ಥಗೊಂಡ ಮಗುವನ್ನು ಗಮನಿಸಿದ ಪೋಷಕರು ಕೂಡಲೇ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಮಗು ಸಾವನ್ನಪ್ಪಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ
ಮುಗಿದ ಮತದಾನ ಪ್ರಕ್ರಿಯೆ, ರಿಲ್ಯಾಕ್ಸ್ ಮೋಡಿನತ್ತ ಅಭ್ಯರ್ಥಿಗಳು. ಸೋಲು ಗೆಲುವಿನ ವಿಚಾರದಲ್ಲಿ ಕ್ಷೇತ್ರದ ಮತದಾರರು, ನಾಯಕರು ಮಾತ್ರ ಎರಡನೇ ಹಂತದ ಪ್ರಚಾರದಲ್ಲಿ. ಬೀದರ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅಬ್ಬರ. ಬಿಜೆಪಿಯಿಂದ ಮಾತ್ರ ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿ ಸಾಧ್ಯ ಎಂದ ನಡ್ಡಾ. ಅರಸೀಕೆರೆಯ ಗ್ರಾಮವೊಂದರ ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ ಬಿದ್ದಿದೆ ಹುಳ. ದುರ್ವಾಸನೆ ಬರುತ್ತಿರುವ ನೀರು ತಿರುಗಿಯೂ ನೋಡಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಗ್ರಾಮಸ್ಥರ ಆಕ್ರೋಶ. ಮತದಾನ ಮುಗಿದ ಮೇಲೆ ಆರಂಭವಾಯಿತು ರಾಜಕೀಯ ಜಿದ್ದಿ. ಎರಡು ಗುಂಪುಗಳ ನಡುವೆ ಮಾರಾಮಾರಿಗೆ ಕಾರಣವಾದ ವಾಲಿಬಾಲ್ ಜಗಳ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.